ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮದೇ ಇದೆ ನೈಟೈನ ಒಂದು LED ಲೈಟು. ಇದನ್ನು ಇವತ್ತು ಅನ್ಬಾಕ್ಸ್ ಮಾಡ್ತೀನಿ, ಹಾಗೆ ಇದರ ಫುಲ್ ಇನ್ಫಾರ್ಮೇಷನ್ ಕೊಡ್ತೀನಿ. ಇದನ್ನು ನನ್ನ NSನಲ್ಲಿ ಇನ್ಸ್ಟಾಲು ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಗಾಯ್ಸ್, ಇದ್ರ ಮೇಲೆ ಒಂದು ಬಾಕ್ಸ್ ಇದ್ದಿದೆ, ಪ್ಯಾಕಿಂಗ್ ಆಗಿ ಬಂದಿದ್ದು. ಅದು ನಾನೀಗ ತೆಗೆದಿದ್ದೀನಿ. ಇದು ನೀವೀಗ ಇದ್ರ ಮೇಲೊಂದು ಕಾರ್ಡ್ ಬರುತ್ತೆ. ಕಾರ್ಡ್ ಅಂದರೆ ವಾರಂಟಿ ಕಾರ್ಡು. ಇದಕ್ಕೆ ಎಕ್ಸ್ಟ್ರಾ 30 ಡೇ ವಾರಂಟಿ ಮತ್ತು 2 ಇಯರ್ ವಾರಂಟಿ ಇರೋ ಪ್ರಾಡಕ್ಟ್ ಇದು. ಬನ್ನಿ ಇದನ್ನು ಅನ್ಬಾಕ್ಸ್ ಮಾಡೋಣ. ಚಾಕು ನೋಡಿ, ಟೆಕ್ಕಿನ್ ಕನ್ನಡ ಸಂದೀಪ್ ಅವ್ರ ಹತ್ರ ಇದೆಯಲ್ಲ, ಅದನ್ನು ನೋಡಿ ನಾನು ತೊಗೊಂಡಿರೋದು ಈ ಚಾಕು. ಬಟ್ ನನಗೇನು ಯೂಸ್ ಆಗ್ತಾಯಿಲ್ಲ, ಹಾಗೆ ಇದ್ದಿತ್ತು. ಬಟ್ ಇವತ್ತು ಇದಕ್ಕೆ ಯೂಸ್ ಆಯ್ತು. ಬಾಕ್ಸ್ನ ಓಪನ್ ಮಾಡೋಣ. ಇಲ್ಲಿ LED ಲೈಟ್ ಅಂತ ಬರ್ತಾರೆ. ಬಾಕ್ಸ್ ಮಾತ್ರ ತುಂಬ ಕ್ಲೀನಾಗಿ ಮಾಡಿದ್ದಾರೆ, ಒಳ್ಳೆ ಬ್ರ್ಯಾಂಡೆಡ್ ಬಾಕ್ಸು. ಹಿಂದ್ಗಡೆ ಅದರ ಒರಿಜಿನಲ್ ಇಲ್ಲ ಅಂತ ಚೆಕ್ ಮಾಡಲಿಕ್ಕೆ QR ಎಲ್ಲ ಇದೆ. ಓಪನ್ ಮಾಡೋಣ. ಲೈಟ್ ಯಾವ ಥರ ಇದೆ ನೋಡೋಣ ಇದನ್ನ. ಇದು ಯೂಸರ್ ಮ್ಯಾನುವಲು. ಇದರಲ್ಲಿ ಹೆಂಗೆ ಗಾಡಿಯಲ್ಲಿ ಲೈಟ್ನ ಇನ್ಸ್ಟಾಲ್ ಮಾಡೋದಂತ ಫುಲ್ ಇನ್ಫಾರ್ಮೇಷನ್ ಇದೆ. ಇದನ್ನು ನೋಡಿಕೊಂಡು ನೀವು ಫಿಟ್ ಮಾಡ್ಬೋದು ಗಾಡೀಲಿ. ಹಾಗೆ ಇದರಲ್ಲಿ 2 ಲೈಟ್ ಬರುತ್ತೆ. ಆ್ಯಕ್ಚುಲಿ ಇದು ಬೈಕ್ ಅಂತ ಮಾತ್ರ ಅಲ್ಲ, ಕಾರ್ಗೂ ಯೂಸ್ ಮಾಡ್ಬೋದು. ಕಾರ್ಗಂತಲೇ ಮಾಡಿರೋದು, ಬೈಕ್ಗೂ ಯೂಸ್ ಮಾಡ್ಬೋದು. ಸೇಮ್ ಎಲ್ಲದಕ್ಕೂ ಏನು ಬೇರೆ ಅಂತ ಇಲ್ಲ. ಫೈನಲಿ ಗೈಸ್, ಲೈಟ್ ನೋಡಿ ಯಾವ ಥರ ಇದೆ ಅಂತ. ಇದು ಔಟರ್ ಲುಕ್ಕು, ಫುಲ್ಲು ಪ್ಲಗ್ ಆ್ಯಂಡ್ ಪ್ಲೇ. ಇದು ಏನು ವೈರ್ ಕಟ್ ಮಾಡುವಂಥದ್ದಿಲ್ಲ. ಲೈಟ್ ಫಿನಿಶಿಂಗ್ ಆಗಿ ಅಷ್ಟು ಕ್ಲೀನಾಗಿ ಕೊಟ್ಟಿದ್ದಾರೆ. ಮತ್ತು ಇದರಲ್ಲಿ ಮತ್ತು ನಿಮಗೆ ಹೀಟ್ ಆದರೆ ಒಳಗಡೆ ಫ್ಯಾನ್ ಎಲ್ಲ ಇದೆ. ಬೆಸ್ಟ್ ಆಪ್ಷನ್ ಲೈಟ್ ಮಾತ್ರ ನಿಮ್ಮ ಬೈಕ್ಗೆ. NightEye ಅಂತ. ಇವಾಗ ಈ ಲೈಟ್ನ ಗಾಡೀಲಿ ಇನ್ಸ್ಟಾಲ್ ಮಾಡೋಣ. ಫಸ್ಟು ಇನ್ಸ್ಟಾಲ್ ಮಾಡಲಿಕ್ಕೆ ನೋಡಿ, ಇವೆರಡು ಬೋಲ್ಟ್ನ ತೆಗಿಬೇಕು. ಇದೆರಡು ತೆಗೆದು ಮತ್ತು ಆಚೆ ಸೈಡ್ ಅದೆರಡು ತೆಗೆದ್ರೆ ಹೆಡ್ ಓಪನ್ ಆಗುತ್ತೆ. ನಾನು ಇಂಡಿಕೇಟರ್ ಹಾಕೋ ವಿಡಿಯೋದಲ್ಲಿ ತೋರಿಸಿದೆ, ಅದೇ ಥರ ಓಪನ್ ಮಾಡಬೇಕು ಇದನ್ನ. ಬೋಲ್ಟ್ ತೆಗೆದ ಮೇಲೆ ಅದಾದಮೇಲೆ ಈ ಹೆಡ್ಡನ್ನು ಈ ಸೈಡ್ ಎಳೆದಾಗ ಕಳ್ಸಿ ಬರುತ್ತೆ. ಜಸ್ಟ್ ಏನಿಲ್ಲ, ಫೈನಲಿ ಇದನ್ನು ಹೊರಗೆ ತೆಗೆದಾಯಿತು. ಇವಾಗ ಜಸ್ಟ್ ಇಲ್ಲಿ ಹೆಡ್ಲೈಟ್ ಏನಿದೆ ಇದನ್ನು ರಿಮೂವ್ ಮಾಡಿದರೆ ಸರಿ. ಫೈನಲಿ ಹೆಡ್ ಓಪನ್ ಆಗಿದೆ. ಇವಾಗ ಇಲ್ಲಿರೋ ಈ ಹೆಡ್ಲೈಟ್ ಕ್ಯಾಪ್ನ ಓಪನ್ ಮಾಡಬೇಕು. ಜಸ್ಟ್ ಇದೆಲ್ಲ ನಾರ್ಮಲು ಇಂಡಿಕೇಟರ್ ವೈರು. ನೋಡಿ, ಇದು ರಬ್ಬರ್ ಪುಸ್ತಕ. ಜಸ್ಟ್ ಹೀಗೆ ಎತ್ತಿದ್ರೆ ಬರುತ್ತೆ ಅವ್ರಿಗೆ. ಅದಾದಮೇಲೆ ನೋಡಿ, ಈಸಿ ಕ್ಲಿಪ್ಪು, ಏನಿಲ್ಲ. ಇಲ್ಲಿ 3 ವೈರ್ಸ್ ಇದೆ. ಇದನ್ನು ಹೇಗೆ ತೆಗೆದಿದ್ದು ಅದರ ಕನೆಕ್ಟ್ ಇದೆಯಲ್ಲ, ಇದು ಕನೆಕ್ಟ್ ಮಾಡಿದ್ರೆ ಸರಿ. ಜಸ್ಟ್ ಅದನ್ನು ಯಾವತ್ತೂ ಅದೇ ಥರ ಇಲ್ಲಿ ಓಪನಿಂಗ್ ಇದೆ. ಫಸ್ಟು ಇದು ಮತ್ತು ಅಲ್ಲೆರಡು ಸ್ಕ್ರೂಗಳಿದೆ. ಅದನ್ನೆರಡು ನಿಮ್ಮ ಫ್ರೆಂಡ್ ಯಾರ ಹತ್ರ NS ಇದೆ ಅವ್ರಿಗೂ ವಿಡಿಯೋನ ಶೇರ್ ಮಾಡಿ. ಅವ್ರೇನಾದರೂ LED ಲೈಟ್ ಹಾಕ್ಬೇಕು ಅಂದ್ಕೊಂಡಿದ್ರೆ ಇದೊಂದು ವಿಡಿಯೋ ಹೆಲ್ಪ್ ಆಗುತ್ತೆ ಅವ್ರಿಗೆ. I opened it.
ಇಷ್ಟೇ ಗಾಯ್ಸ್. ಆಮೇಲೆ ಜಸ್ಟ್ ಈ ಲೈಟ್ನ ರಿಮೂವ್ ಮಾಡು. ದಿಸ್ ಈಸ್ ಒರಿಜಿನಲ್ ಕಂಪ್ನಿ ಲೈಟ್, ಬಾಷ್ ಅವ್ರದ್ದು, 55 ವ್ಯಾಟು. ಇವಾಗ ಆ ಲೈಟ್ ತೆಗೆದಾಗಿದೆ. ಅಂದರೆ ಈ ಲೈಟ್ ಹಾಕೋಣ. ಇವಾಗ ನಮ್ಮ NightEye ಕಂಪ್ನಿ ಲೈಟ್ ಹಾಕೋಣ. ಜಸ್ಟ್ ಆ ಲೈಟ್ ಯಾವ ಥರ ಇದೆ ಅದೇ ಥರ ನೋಡಿ ಹಾಕಬೇಕು. ಬಟ್ ಇದರಲ್ಲಿ ಲೋ ಬೀಮ್ ಯಾವುದು ಹೈ ಬೀಮ್ ಯಾವುದು ಅಂತ ಚೆಕ್ ಮಾಡಬೇಕು. ಅದಕ್ಕೋಸ್ಕರ ಫಸ್ಟು ಇದಕ್ಕೆ ಕನೆಕ್ಟ್ ಮಾಡಿ ಆನ್ ಮಾಡಿ ನೋಡಬೇಕು ಯಾವುದು ಲೋ ಬೀಮ್ ಯಾವುದು ಹೈ ಬೀಮ್. ಲೋ ಬೀಮ್ ಮೇಲ್ ಸೈಡೆ, ಹಾಗೆ ಹೈ ಬೀಮ್ನ ಕೆಳ ಸೈಡ್ ಇರುವಾಗ ಕರೆಕ್ಟಾಗಿ ಹಾಕಬೇಕು. ಇವಾಗ ಕರೆಕ್ಟಾಗಿ ಅದನ್ನು ಇಲ್ಲಿ ಸೆಟ್ ಮಾಡಿದ್ದೀನಿ. ಅದಾದಮೇಲೆ ಈ ಕ್ಲ್ಯಾಂಪ್ ಇದೆ ನೋಡಿ, ಇದನ್ನು ಕರೆಕ್ಟಾಗಿ ಹಾಕಿದರೆ ಟೈಟಾಗಿ ಹೋಗುತ್ತೆ ಬಲ್ಪು. ನೋಡಿ ಇವಾಗ ಫುಲ್ ಟೈಟಾಗಿ ಕೂತಿದೆ. ಹಾಕಿದ್ದೀನಿ ಸ್ವಲ್ಪ ಸೈಡಲ್ಲಿ, ಇದನ್ನೆಲ್ಲ ಸೈಡಲ್ಲಿ ಬಿಟ್ಟಿದ್ದೀನಿ ಕ್ಲೋಸ್ ಆಗಿರಲಿ ಅಂತ. ಇವಾಗ ಇದನ್ನು ಫಿಟ್ ಮಾಡೋಣ ನಾರ್ಮಲ್ ಹೇಗಿದೆ ಅಂತ ಹಾಗೆ. ಫೈನಲಿ ಮೊದಲಾಗಿದೆ ಅದೇ ಥರ ಫಿಟ್ ಮಾಡಿದ್ವಿ. ಅಲ್ಲಿ ಈಗ ಲೈಟ್ನ ಗಾಡೀಲಿ ಇನ್ಸ್ಟಾಲ್ ಮಾಡಾಯಿತು. ಇವಾಗ ಇದನ್ನು ಟೆಸ್ಟ್ ಮಾಡೋದಷ್ಟೇ. ಗಾಡೀಲಿ ಕೀ ಹಾಕಿದ್ದೀನಿ. ಇವಾಗ ಗಾಡಿನ ಆನ್ ಮಾಡ್ತೀನಿ. ನೋಡಿ ಲೈಟ್ ಯಾವ ಥರ ಬರ್ತದಂತ ನೋಡಿ ನೀವೇ. ಲೈಟ್ ನೋಡಿ ಗಾಯ್ಸ್ ಎಷ್ಟು ಬ್ರೈಟ್ ಆಗಿದೆ ಅಂತ ನಿಮಗೆ ಇದ್ರಲ್ಲಿ ನೋಡಿದರೆ ಗೊತ್ತಾಗುತ್ತೆ. ಅಂದರೆ ವೀಡಿಯೋದೆಲ್ಲ ಸರಿಯಾಗಿ ಗೊತ್ತಾಗಲ್ಲ, ಬಟ್ ನನಗಂತೂ ಫೀಲ್ ಆಗ್ತಿದೆ ಲೈಟ್ ಮಾತ್ರ. ಬಟ್ ಇವಾಗ ಸ್ವಿಚ್ಚು ಸರಿಯಾಗಿದೆ ನೋಡಿ. ನಾವು ಆವಾಗ ಹೇಳಿದೆ ಒಂದೊಂದ್ಸಲ ಆಗುತ್ತೆ ಇಲ್ಲ ಅಂತ. ಇವಾಗ ಹೈ ಬೀಮ್ ಲೋ ಬೀಮ್ ಎರಡೂ ಆಗ್ತಾ ಉಂಟು. ಟೆಸ್ಟ್ ಮಾಡಲಿಕ್ಕೆ ಒಂದು ಬೆಸ್ಟ್ ಆಯಿತು. ನಿಮಗೇನಾದರೂ ಈ ಐಟಮ್ ಪರ್ಚೇಸ್ ಮಾಡಬೇಕಂತ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಡ್ತೀನಿ, ಪರ್ಚೇಸ್ ಮಾಡ್ಬೋದು. 2 ಇಯರ್ ವಾರಂಟಿ ಇದೆ ಪ್ರಾಡಕ್ಟ್ಗೆ. ನನಗೆ ಇದರ ಒಂದು ಪ್ರೈಸ್ ಬಂದುಬಿಟ್ಟು 1800 ಬಿತ್ತು, 1800 ರೂಪಾಯಿ. ಅದು ಅಮೆಝಾನ್ ಗ್ರೇಟ್ ಇಂಡಿಯನ್ ಫೆಸ್ಟಿವಲಲ್ಲಿ. ಇವಾಗ ಜಾಸ್ತಿ ಆಗಿದೆ ಏನೋ ಗೊತ್ತಿಲ್ಲ, ನೋಡಿ. ಇದು ಔಟ್ಡೋರ್ ವ್ಯೂ ಯಾವ ಥರ ನೋಡಲಿಕ್ಕೆ ನಿಗುತ್ತೆ ಅಂತ ನೀವು ನೋಡಿ. ಬ್ರೈಟ್ನೆಸ್ ಫುಲ್ ಬ್ರೈಟ್ ಆಗಿದೆ, ಸಖತ್ತಾಗಿದೆ ಮಾತ್ರ. ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಕ್ಕುವಾಗ